ಹಾಯ್ ಹಲೋ ನಮಸ್ತೆ. ನಾನಿವತ್ತು ಕನ್ನಡದಲ್ಲಿ ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಕತಾರಲ್ಲಿ ವೆದರ್ ಯಾವಾಗ ಹೇಗೆ ಇರುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಬೆಳಗ್ಗೆ ಮಳೆ ಬರುತ್ತೆ, ಮಧ್ಯಾಹ್ನ ಸುಡು ಸುಡು ಬಿಸಿಲಿರುತ್ತೆ, ಸಂಜೆ ಹೊತ್ತು ತುಂಬಾ ಚಳಿ ಇರುತ್ತೆ. ಹಾಗೆ ಇವತ್ತು ಬೆಳಗ್ಗೆ ಎದ್ದಾಗ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ನನ್ನ ಗಾರ್ಡನ್ ಇತ್ತು. ನಿನ್ನೆ ನೈಟ್ ತುಂಬ ಗಾಳಿ ಎಲ್ಲ ಇತ್ತು. ಹಾಗೆ ನಮ್ಮ ಮನೆ ಮುಂದೆ ಒಂದು ನುಗ್ಗೆ ಮರ ಉಂಟು. ಅದರಲ್ಲಿ ತುಂಬ ಹೂಗಳು ಬಿಟ್ಟಿದೆ. ಇವಾಗ ನುಗ್ಗೆಕಾಯಿ ಸೀಸನ್. ತುಂಬ ನುಗ್ಗೆಕಾಯಿನೂ ಚಿಕ್ಕ ಚಿಕ್ಕದಾಗಿ ಆಗಿದೆ. ನಾನು ಪಾಪು ಬೆಳಗ್ಗೆ ಎದ್ದು ನೋಡಿದಾಗ ಒಂದು ಕೊಂಬೆ ಮುರಿದೋಗ್ಬಿಟ್ಟಿತ್ತು. ಹಾಗೆ ಅದರ ಸೊಪ್ಪುಗಳನ್ನೆಲ್ಲ ಕಿತ್ಕೊಂಡು ಬಂದ್ವಿ. ಹಾಗೆ ನಮಗೆ ಫ್ರೆಶ್ ಆಗಿರುವಂತಹ 4-5 ನುಗ್ಗೆಕಾಯಿನೂ ಸಿಕ್ತು. ಹಾಗೆ ನಮ್ಮ ಪುಟ್ಟ ಗೂಡಿನಲ್ಲಿ ಒಂದು ಪುಟ್ಟದಾಗಿರುವಂತಹ ಸೋಕೇಸ್ ಇಟ್ಟಿದ್ದೇನೆ. ಅದರಲ್ಲಿ ನಾನು ನನ್ನ ಹಸ್ಬೆಂಡ್ಗೆ ಕೊಟ್ಟಿರುವಂತಹ ಗಿಫ್ಟ್ಸ್, ಅವರು ನನಗೆ ಕೊಟ್ಟಿರುವಂತಹ ಗಿಫ್ಟ್ಸ್ ಎಲ್ಲನೂ ಇದರಲ್ಲಿ ಇಟ್ಟಿದ್ದೀನಿ. ಹಾಗೆ ಇದು ಗಿಫ್ಟ್ ನೀವು ಎಲ್ಲರೂ ನನ್ನ ಬರ್ಡೇ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗಿರ್ಬೋದು. ಇದು ನನ್ನ ಹಸ್ಬೆಂಡ್ ನನಗೆ 30th ಬರ್ಡೇಗೆ 30 ಗಿಫ್ಟ್ಸಲ್ಲಿ ಕೊಟ್ಟಿರೋ ಒಂದು ಗಿಫ್ಟ್. ಇದನ್ನು ನೋಡಬೇಕು ಅಂತ ಅನಿಸ್ತು. ಅದಕ್ಕೆ ಇದನ್ನು ತಗೊಂಡು ಬಂದು ಪ್ಲೇ ಮಾಡ್ತಾ ಇದ್ದೀನಿ. ಇದನ್ನು ಈ ಥರ ಪ್ಲೇ ಮಾಡಿದ್ರೆ ಇದರಲ್ಲಿ ಮ್ಯೂಸಿಕ್ ಬರುತ್ತೆ. ಇದು ಕಾಫಿ ಆ್ಯಂಡ್ ಮ್ಯೂಸಿಕ್ ಅಂತ. ಹಾಗೆ ಇದನ್ನು ನೋಡಿದಾಗ ನನಗೆ ಮ್ಯೂಸಿಕ್ ಜೊತೆಲಿ ಕಾಫಿ ಬೇಕು ಅಂತ ಅನಿಸ್ತು. ನಾರ್ಮಲ್ ಕಾಫಿ ಕುಡಿದು ಬೇಜಾರಾಗ್ಬಿಟ್ಟಿದೆ. ಇವತ್ತು ನಾವು ಕೆಫೆ ಸ್ಟೈಲಲ್ಲಿ ಕಾಫಿ ಮಾಡೋಣವಾ? ಕೆಫೆ ಸ್ಟೈಲಲ್ಲಿ ಕಾಫಿ ಮಾಡಲಿಕ್ಕೆ ನಾನು ಇಲ್ಲಿ ವೆಜಿಟೇಬಲ್ ಕಟ್ಟರನ್ನು ತಗೊಂಡಿದ್ದೇನೆ. ಮಿಕ್ಸಿ ಜಾರಿಗೆ ಬೇಕಾದರೂ ಹಾಕೋಬೋದು. ಇದಕ್ಕೆ ನಾನು 1 ಸ್ಪೂನ್ ಕಾಫಿ ಪೌಡರ್ ಹಾಕ್ತಾ ಇದ್ದೀನಿ. ಆಮೇಲೆ 2 ಸ್ಪೂನ್ ಸಕ್ಕರೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿದರೆ ನಮಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿರುತ್ತೆ. ಇದನ್ನು ನಾವು ಕಾಫಿ ಮಗ್ಗಿಗೆ ಹಾಕಿ ಅದರ ಮೇಲೆ ಬಿಸಿ ಬಿಸಿಯಾಗಿರುವಂತಹ ಹಾಲನ್ನು ಹಾಕಿದರೆ ನಮಗೆ ಕೆಫೆ ಸ್ಟೈಲಲ್ಲಿ ಕಾಫಿ ರೆಡಿಯಾಗಿರುತ್ತೆ. ನಾರ್ಮಲ್ ಕಾಫಿ ಕುಡಿಯೋದಕ್ಕಿಂತ ಈ ಥರ ಕಾಫಿ ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಕಾಫಿ ಕುಡಿದ ಮೇಲೆ ನಾನು ಡೈಲಿ ಹೋಗೋ ವಾಕಿಂಗ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ. ನಾನು ಡೈಲಿ ವಾಕಿಂಗ್ ಹೋಗೋದು ಈ ಪ್ಲೇಸಿಗೆ. ಇದು ನಮ್ಮ ಮನೆಯ ಪಕ್ಕದಲ್ಲೇ ಇದೆ. ಇದು ಅಲ್ಬಾಯತ್ ಸ್ಟೇಡಿಯಂ ಗ್ರೌಂಡ್. ಇದರ ಸುತ್ತಲೂ ನಮಗೆ ವಾಕಿಂಗ್ ಮಾಡಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್ ಕೊಟ್ಟಿದ್ದಾರೆ. ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ರೆ ಹೋಗಿದ್ದೇ ಗೊತ್ತಾಗಲ್ಲ. ಈ ಗ್ರೌಂಡ್ಗೆ ಒಂದು ಫುಲ್ ರೌಂಡ್ ಹಾಕ್ಲಿಕ್ಕೆ 30 to 40 ಮಿನಿಟ್ಸ್ ತಗೊಳುತ್ತೆ. ಜಾಗಿಂಗ್ ಮಾಡ್ತಾ ಹೋದರೆ 30 ಮಿನಿಟ್ಸಲ್ಲೇ ಆಗುತ್ತೆ. ನಡ್ಕೊಂಡು ಹೋಗೋದಾದರೆ 40 ಮಿನಿಟ್ಸ್ ಆಗುತ್ತೆ. ಇದ್ರ ಫುಲ್ ರೌಂಡ್ ಒಂದು 4 ಕಿಲೋಮೀಟರ್ ಇದೆ. ಒಂದು ರೌಂಡ್ ಹಾಕ್ಬಿಟ್ಟು ಬರ್ತೀನಿ. ಇಲ್ಲಿ ಮಕ್ಕಳ ಪ್ಲೇ ಗ್ರೌಂಡ್ ಕೂಡ ಇದೆ. ಇಲ್ಲಿ ನನ್ನ ಹಸ್ಬೆಂಡ್ ಮತ್ತು ಪಾಪು ಇಬ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಇಲ್ಲಿ ಈ ಡಕ್ ಪ್ಲೇಸ್ ಇದೆ. ಇಲ್ಲಿ ಅಂತೂ ನಾವು ಡೈಲಿ ಹಾಫ್ ಆನ್ ಅವರ್ ಅಂತೂ ಟೈಮ್ ಪಾಸ್ ಮಾಡಿನೇ ಬರೋದು. ಇಲ್ಲಿ ಸೌಂಡ್ಸು, ನ್ಯಾಚುರಲ್ ಸೌಂಡ್ಸು, ಹಕ್ಕಿಗಳು ಕೂಗೋ ಸೌಂಡ್ಸು, ಅಲ್ಲಿ ಪಕ್ಕದಲ್ಲಿ ಮರಗಳೆಲ್ಲ ಇದೆ. ಅದರಲ್ಲಿ ತುಂಬ ಪುಟ್ಟದ ಹಕ್ಕಿಗಳಿದೆ. ಅದೆಲ್ಲ ಚೂ 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 ಅಂತ ಸೌಂಡ್ ಕೇಳುತ್ತೆ. ನಾನಿಲ್ಲಿ ನಿಮಗೆ ಸೌಂಡ್ ಸಹ ಹಾಕ್ತೀನಿ. ಹಾಗೆ ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ನಾವು ಬಂದಿದ್ದು ಮಾಲ್ಗೆ. ಯಾಕಂದರೆ ನನ್ನ ಪಾಪುನ ಕರ್ಕೊಂಡು ನಾವು ಮಂಡೇ ಫ್ರೀ ಆಗಿದ್ದರೆ ಮಾಲ್ಗೆ ಹೋಗ್ತೀವಿ. ಯಾಕಂದರೆ ಮಂಡೇ ಮಾತ್ರ ನಮಗೆ 1 ರಿಯಲ್ಗೆ ಗೇಮ್ಸ್ನೆಲ್ಲ ಆಟ ಆಡ್ಬೋದು. ಹಾಗೆ ನಮ್ಮ ಪಾಪುನ ಮಂಡೇ ಫ್ರೀ ಆಗಿದ್ದರೆ ಕರ್ಕೊಂಡು ಹೋಗ್ತೀವಿ. ಹಾಗೆ ಇವತ್ತು ಫ್ರೀ ಆಗಿದ್ವಿ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದ್ವಿ. ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಾನೆ. ಇಲ್ಲಿ ಬಂದರೆ ತುಂಬ ಮಕ್ಕಳಿರ್ತಾರೆ. ಇವಾಗೆಲ್ಲ ಮಕ್ಕಳ ಜೊತೆ ಆಟ ಆಡೋದಂದರೆ ತುಂಬ ಇಷ್ಟ. ಅದರಲ್ಲೂ ಈ ಫನ್ ವಿಲ್ಲದಲ್ಲಿ ಅವನು ಬೆಸ್ಟ್ ಫ್ರೆಂಡ್ ಅಂದರೆ ನಮ್ಮ ಪಕ್ಕದ ಮನೆ ಹುಡುಗನೇ ಅವನಿಗೆ ಅಲ್ಲಿ ಸಿಕ್ದ. ಅವನಿಗೆ ತುಂಬ ಖುಷಿ ಆಯಿತು. ಅವನ ಜೊತೆ ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ದೇ ಗೊತ್ತಾಗಿಲ್ಲ. ಹಾಗೆ ಫನ್ ವಿಲ್ಲದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಮನೆಗೆ ಬಂದ್ವಿ. ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಲಾಟ್ಸ್ ಆಫ್ ಲವ್.